ಸಮಯಸಾರ ಭಾಗ 94. ಸಮಯಸಾರ ಭಾಗ 94. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 94ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 93 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಕೂಡ ಗೊತ್ತಾಗೋದಿಲ್ಲ. ನಿನ್ನೆ ನೀವು ಹೋಗೋತ್ತಿಗೆ ಸಮಯಸಾರ ಮಹಾಶಾಸ್ತ್ರದ 415 ಗಾಥೆಗಳ ಎಲ್ಲ ವಿಷಯಗಳು ಮುಗಿದು ಹೋಗಿದ್ದು ಅಲ್ವಾ? ಅಲ್ಲಿಗೆ ಸಮಯಸಾರದ ವಿಷಯ ಮುಗೀತು. ಆದರೆ ಇನ್ನು ಮತ್ತು ಕೂಡ ಹೇಳುವಂತಹ ವಿಷಯ ಏನು ಅಂತಂದರೆ, ಸಮಯಸಾರ ಮಹಾಶಾಸ್ತ್ರದ ಕೊನೆಯಲ್ಲಿ ಒಂದು ಸ್ಯಾದ್ವಾದ ಅಧಿಕಾರ ಎನ್ನುವುದು ಇದೆ. ಅದನ್ನು ಆಚಾರ್ಯ ಕುಂದಕುಂದರು ರಚನೆ ಮಾಡಿಲ್ಲ. ಅದು ಅಮೃತಚಂದ್ರಾಚಾರ್ಯರ ಸ್ವತಂತ್ರ ಟೀಕಾ ಇದೆ. ಅದರಲ್ಲಿ ಕೆಲವೊಂದು ಮುಖ್ಯ ಬಿಂದುಗಳನ್ನು ನಿಮಗೆ ಒಂದೆರಡು ಭಾಗದಲ್ಲಿ ಹೇಳಬೇಕಾಗ್ತದೆ. ಅದು ಭಾರಿ ಮಹತ್ವಪೂರ್ಣ ಇರೋದ್ರಿಂದ ಅದನ್ನು ಬಿಡೋದಕ್ಕೆ ಬರೋದಿಲ್ಲ ಅಂಥೇಳಿ ಇದನ್ನು ಹೇಳ್ತಾ ಇದ್ದೀನಿ. ಪ್ರಶ್ನೆ 1199. ಆತ್ಮನ ಮುಖ್ಯವಾದ 47 ಶಕ್ತಿಗಳು ಯಾವುವು? ಇನ್ನೊಂದು ವಿಷಯ ಕೇಳ್ರಿ. ಒಂದು, ಆತ್ಮನಲ್ಲಿ ಅನಂತ ಗುಣಗಳು ಇದ್ದಾವೆ. ಅದರೊಳಗಡೆ ಮುಖ್ಯವಾದ 47 ಶಕ್ತಿಗಳನ್ನು ಈಗ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಸ್ವಲ್ಪ ಸಮಾಧಾನವಾಗಿ ಕೇಳಿ ಮತ್ತೆ ಅದನ್ನು ಬರ್ಕೊಳ್ರಿ. 1. ಜೀವ ಹೆಸರಿನ ಶಕ್ತಿ. 2. ಚಿತಿಶಕ್ತಿ. 3. ದರ್ಶನ ಕ್ರಿಯಾರೂಪ ಶಕ್ತಿ. 4. ಜ್ಞಾನಶಕ್ತಿ. 5. ಸುಖಶಕ್ತಿ. 6. ವೀರ್ಯಶಕ್ತಿ. 7. ಪ್ರಭುತ್ವ ಶಕ್ತಿ. 8. ವಿಭುತ್ವ ಶಕ್ತಿ. 9. ಸರ್ವದರ್ಶಿತ್ವ ಶಕ್ತಿ. 10. ಸರ್ವಜ್ಞತ್ವ ಶಕ್ತಿ. 11. ಪವಿತ್ರ ಶಕ್ತಿ. 12. ಪ್ರಕಾಶ ಶಕ್ತಿ. 13. ವಿಕಾಸತ್ವ ಶಕ್ತಿ. 14. ಅಕಾರ್ಯಕಾರಣತ್ವ ಶಕ್ತಿ. 15. ಪರಿಣಾಮಕತ್ವ ಶಕ್ತಿ. 16. ತ್ಯಾಗೋಪದಾನ ಶೂನ್ಯತ್ವ ಶಕ್ತಿ. 17. ಅಗುರು ಲಘುತ್ವ ಶಕ್ತಿ. 18. ವ್ಯಯ ಧ್ರುವತ್ವ ಶಕ್ತಿ. 19. ಪರಿಣಾಮ ಶಕ್ತಿ. 20. ಅಮೂರ್ತತ್ವ ಶಕ್ತಿ. 21. ಅಕರ್ತತ್ವ ಶಕ್ತಿ. 22. ಅಭೋಕ್ತೃತ್ವ ಶಕ್ತಿ. 23. ನಿಷ್ಕ್ರಿಯತ್ವ ಶಕ್ತಿ. 24. ನಿಯತ ಪ್ರದೇಶತ್ವ ಶಕ್ತಿ. 25. ಸ್ವಧರ್ಮ ವ್ಯಾಪಕತ್ವ ಶಕ್ತಿ. 26. ಅಸಾಧಾರಣ ಧರ್ಮತ್ವ ಶಕ್ತಿ. 27. ಅನಂತ ಧರ್ಮತ್ವ ಶಕ್ತಿ. 28. ವಿರುದ್ಧ ಧರ್ಮತ್ವ ಶಕ್ತಿ. 29. ತತ್ವ ಶಕ್ತಿ. 30. ಅತತ್ವ ಶಕ್ತಿ. 31. ಏಕತ್ವ ಶಕ್ತಿ. 32. ಅನೇಕತ್ವ ಶಕ್ತಿ. 33. ಭಾವಶಕ್ತಿ. 34. ಅಭಾವಶಕ್ತಿ. 35. ಭಾವ ಅಭಾವ ಶಕ್ತಿ. 36. ಅಭಾವ ಭಾವಶಕ್ತಿ. 37. ಭಾವ ಶಕ್ತಿ. 38. ಅಭಾವ ಶಕ್ತಿ. 39. ಭವನ ಮಾತ್ರಮಯ ಭಾವಶಕ್ತಿ. 40. ಕ್ರಿಯಾಶಕ್ತಿ. 41. ಕರ್ಮತ್ವ ಶಕ್ತಿ. 42. ಕರ್ತೃತ್ವ ಶಕ್ತಿ. 43. ಕರ್ಣಶಕ್ತಿ. 44. ಸಂಪ್ರದಾನ ಶಕ್ತಿ. 45. ಅಪದಾನ ಶಕ್ತಿ. 46. ಅಧಿಕರಣ ಶಕ್ತಿ. 47. ಸಂಬಂಧ ಶಕ್ತಿ. ಇವು 47 ಪ್ರಕಾರದ ಶಕ್ತಿಗಳನ್ನು ಇಲ್ಲಿ ಹೇಳಲಾಗಿದೆ. ಈಗ ಈ ಎಲ್ಲ ಶಕ್ತಿಗಳ ಒಂದೊಂದರ ಪರಿಭಾಷೆಗಳನ್ನು ಹೇಳಲಾಗುತ್ತದೆ. ಆದ್ದರಿಂದ ಸ್ವಲ್ಪ ಭಾಳ ಗಮನ ಇಟ್ಟು ಕೇಳ್ರಿ. ಇದು ನಿಮಗೆ ಒಂದು ಸಾರಿಗೆ ಅರ್ಥ ಆಗೋದಿಲ್ಲ. ಇದನ್ನು ಬಹಳ ವಿಸ್ತಾರವಾಗಿ ನಾನು ಹೇಳೋದು ಇಲ್ಲ ಈಗ. ಆದ್ದರಿಂದ ನೀವು ಇದನ್ನೇ ಒಂದೇ ವಿಷಯವನ್ನು 4 ಸತಿ 5 ಸತಿ ಕೇಳಿದಾಗ ನಿಮಗೆ ಸಾಮಾನ್ಯವಾಗಿ ಗೊತ್ತಾಗ್ಬೋದು ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ಸ್ವಲ್ಪ ಸಮಾಧಾನವಾಗಿ ಕೇಳ್ತಾ ಹೋಗ್ರಪ್ಪ. ಈಗ ಪ್ರತಿಯೊಂದರ ಪರಿಭಾಷೆಯನ್ನು ಹೇಳಲಾಗ್ತದೆ ನಿಮಗೆ. ಪ್ರಥಮ ಅಂದರೆ ಒಂದನೆಯ
ಜೀವ ಹೆಸರಿನ ಶಕ್ತಿ ಅದು ಹೇಗಿದೆ ಎಂದರೆ, ಆತ್ಮದ್ರವ್ಯಕ್ಕೆ ಕಾರಣಭೂತವಾದಂಥ ಕೇವಲ ಚೈತನ್ಯ ಮಾತ್ರವೇ ಭಾವಪ್ರಾಣವನ್ನು ಧಾರಣ ಮಾಡುವುದೇ ಲಕ್ಷಣವಿದೆ. ಅದು ಜೀವತ್ವ ಶಕ್ತಿ ಇದೆ. ಇದನ್ನು ಅಜಡ ಎಂದು ಕೂಡ ಹೇಳುತ್ತಾರೆ. ಇನ್ನು ಎರಡನೆಯ ಶಕ್ತಿ ಚಿತಿಶಕ್ತಿ. ಅದು ಹೇಗಿದೆ ಎಂದರೆ, ಯಾವುದರ ಸ್ವರೂಪವು ಜಡರಹಿತವಿದೆ, ಅದು ಚೇತನ ಇದೆ, ನಿರಾಕಾರ ಇದೆ ಇತ್ಯಾದಿ. ಇನ್ನು ಮೂರನೆಯದು ದರ್ಶನ ಕ್ರಿಯಾರೂಪ ಶಕ್ತಿ. ಅದು ಹೇಗಿದೆ ಎಂದರೆ, ಯಾವುದರಲ್ಲಿ ಜ್ಞೇಯ ರೂಪ ಆಕಾರಗಳ ವಿಶೇಷವಿರುವುದಿಲ್ಲ, ಅಂತಹ ದರ್ಶನೋಪಯೋಗಮಯ ಅಂದರೆ ಸತ್ತಾ ಮಾತ್ರ ಪದಾರ್ಥದಿಂದ ಉಪಯುಕ್ತವಾಗುವಂತಹ ರೂಪ ಇದೆ. ನಾಲ್ಕನೆಯದು ಜ್ಞಾನಶಕ್ತಿ ಇದೆ. ಅದು ಹೇಗಿದೆ ಎಂದರೆ, ಜ್ಞೇಯ ಪದಾರ್ಥಗಳ ಆಕಾರ ರೂಪ ವಿಶೇಷತೆಯಿಂದ ಉಪಯುಕ್ತವಾಗುವುದು ಜ್ಞಾನಮಯಿ ಇದೆ. ಐದನೆಯದು ಸುಖಶಕ್ತಿ ಇದೆ. ಅದು ಹೇಗಿದೆ ಎಂದರೆ, ಆಕುಲತೆಯಿಂದ ರಹಿತವಾದ ಯಾವುದರ ಲಕ್ಷಣವಿದೆ, ಅದು ಸುಖಶಕ್ತಿ ಇದೆ. ಆರನೆಯದ್ದು ವೀರ್ಯಶಕ್ತಿ ಇದೆ. ಅದು ಹೇಗಿದೆ ಎಂದರೆ, ತನ್ನ ಆತ್ಮಸ್ವರೂಪದ ರಚನೆಯ ಸಾಮರ್ಥ್ಯ ರೂಪದ ಶಕ್ತಿ ಇದೆ. ಏಳನೆಯದು ಪ್ರಭುತ್ವ ಶಕ್ತಿ ಇದೆ. ಅದು ಹೇಗಿದೆ ಎಂದರೆ, ಯಾರ ಪ್ರತಾಪವು ಯಾರಿಂದಲೂ ಖಂಡಿತವಾಗುವುದಿಲ್ಲ, ಅಂತಹ ಸ್ವಾಧೀನತೆಯಿಂದ ಸುಶೋಭಿತ ಯಾವುದರ ಲಕ್ಷಣವಿದೆ, ಅದು ಪ್ರಭುತ್ವ ಶಕ್ತಿ ಇದೆ. ಇನ್ನು ಎಂಟನೆಯದು ವಿಭುತ್ವ ನಾಮಕ ಶಕ್ತಿ ಇದೆ. ಅಂದರೆ ಎಲ್ಲ ಭಾವಗಳಲ್ಲಿ ವ್ಯಾಪಕವಾದ ಒಂದು ಭಾವರೂಪವಿದೆ. ಯಾರ ಜ್ಞಾನರೂಪದ ಒಂದು ಭಾವವು ಎಲ್ಲ ಭಾವಗಳಲ್ಲಿ ವ್ಯಾಪ್ತವಾಗಿದೆ, ಅದು ವಿಭುತ್ವ ಶಕ್ತಿ ಇದೆ. ಒಂಬತ್ತನೆಯದ್ದು ಸರ್ವದರ್ಶಿತ್ವ ಹೆಸರಿನ ಶಕ್ತಿ ಇದೆ. ಅಂದರೆ ಸಮಸ್ತ ಪದಾರ್ಥಗಳ ಸಮೂಹ ರೂಪವಾದ ಲೋಕ ಅಲೋಕದ ಸಾಮಾನ್ಯ ಭಾವ ಸತ್ತ ಮಾತ್ರ ಅದನ್ನು ನೋಡುವ ರೂಪದಿಂದ ಪರಿಣಮಿಸಲ್ಪಟ್ಟಂತಹ ಸರ್ವದರ್ಶಿತ್ವ ಶಕ್ತಿ ಇದೆ. ಹತ್ತನೆಯ ಸಂಖ್ಯೆಯಲ್ಲಿ ಸರ್ವಜ್ಞತ್ವ ಹೆಸರಿನ ಶಕ್ತಿ ಇದೆ. ಅಂದರೆ ಎಲ್ಲ ಪದಾರ್ಥಗಳ ಸಮೂಹ ರೂಪ ಲೋಕ ಅಲೋಕದ ಸಮಸ್ತ ಆಕಾರ ಸಹಿತ ಭಾವಗಳನ್ನು ತಿಳಿದುಕೊಳ್ಳುವ ರೂಪದಿಂದ ಪರಿಣಮಿಸಲ್ಪಟ್ಟಂತಹ ಜ್ಞಾನಮಯಿ ಹತ್ತನೆಯ ಸರ್ವಜ್ಞತ್ವ ಹೆಸರಿನ ಶಕ್ತಿ ಇದೆ. 11 ಪವಿತ್ರ ಹೆಸರಿನ ಶಕ್ತಿ. ಅಂದರೆ ಅಮೂರ್ತಿಕ ಆತ್ಮನ ಪ್ರದೇಶಗಳಲ್ಲಿ ಪ್ರಕಾಶಮಾನವಾದ ಲೋಕಾಲೋಕದ ಆಕಾರದಿಂದ ಅನೇಕ ಆಕಾರ ರೂಪ ಉಪಯೋಗವೇ ಯಾವುದರ ಲಕ್ಷಣವಿದೆ, ಅಂತಹ ಪವಿತ್ರ ಹೆಸರಿನ 11ನೆಯ ಶಕ್ತಿ ಇದೆ. ಅಂದರೆ ಯಾವ ಪ್ರಕಾರ ಕನ್ನಡಿಯಲ್ಲಿ ಘಟ ಪಟಾದಿಗಳನ್ನು ಅವು ಪ್ರಕಾಶಗೊಳ್ಳುತ್ತವೆ, ಅಂದರೆ ಪ್ರಕಾಶಿಸುತ್ತವೆ, ಅಂತಹ ನಿರ್ಮಲ ಶಕ್ತಿ ಇದೆ. 12ನೆಯದ್ದು ಪ್ರಕಾಶ ಶಕ್ತಿ ಹೆಸರಿನ ಶಕ್ತಿ. ಅಂದರೆ ತಾನೇ ಪ್ರಕಾಶಮಾನ ಸ್ಪಷ್ಟ ತನ್ನ ಅನುಭವಮಯಿ ಪ್ರಕಾಶ ಶಕ್ತಿ ಹೆಸರಿನ 12ನೇ ಶಕ್ತಿ ಇದೆ. 13ನೆಯ ಸಂಖ್ಯೆಯಲ್ಲಿ ವಿಕಾಸತ್ವ ಹೆಸರಿನ 13ನೇ ಶಕ್ತಿ. ಹಾಗಂದರೆ ಕ್ಷೇತ್ರ ಕಾಲದಿಂದ ಅಮರ್ಯಾದ ರೂಪ ಚೈತನ್ಯದ ವಿಲಾಸ ಸ್ವರೂಪ ಅಸಂಕುಚಿತ ವಿಕಾಸತ್ವ ಹೆಸರಿನ 13ನೇ ಶಕ್ತಿ ಇದೆ. 14ನೇ ಸಂಖ್ಯೆ. ಇದರಲ್ಲಿ ಅಕಾರ್ಯ ಕಾರಣತ್ವ ಹೆಸರಿನ 14ನೇ ಶಕ್ತಿ. ಅಂದರೆ ಯಾವುದು ಅನ್ಯರಿಂದ ಮಾಡಲ್ಪಡುವುದಿಲ್ಲ, ಅನ್ಯರ ಕಾರಣವೂ ಆಗುವುದಿಲ್ಲ, ಅಂತಹ ಒಂದು ದ್ರವ್ಯ ಸ್ವರೂಪವಾದ ಅಕಾರ್ಯ ಕಾರಣತ್ವ ಹೆಸರಿನ 14ನೇ ಶಕ್ತಿ ಇದೆ. ಇನ್ನು 15ರಲ್ಲಿ
15ರಲ್ಲಿ ಅಂದರೆ ಕೇಳ್ರಿ, 15ನೇ ಆ ಸಂಖ್ಯೆಯದಲ್ಲಿ 15ನೇ ಸಂಖ್ಯೆಯ ವಿಷಯವನ್ನು ಕೇಳ್ರಿ. ಪರ ಮತ್ತು ಸ್ವತಃ ಯಾವುದರ ನಿಮಿತ್ತವಿದೆ ಅಂತಹ ಜ್ಞೇಯಾಕಾರ ಜ್ಞಾನಾಕಾರಗಳನ್ನು ಗ್ರಹಣ ಮಾಡುವುದು ಮತ್ತು ಗ್ರಹಣ ಮಾಡಿಸುವುದು, ಹೀಗೆ ಸ್ವಭಾವ ಯಾವುದರದ್ದು ಇದೆ ಅಂತಹ ಪರಿಣಾಮಕತ್ವ ಹೆಸರಿನ 15ನೇ ಶಕ್ತಿ ಇದೆ. ಯಾವುದಪ್ಪ ಗೊತ್ತಾಯ್ತಿದು? ಪರಿಣಾಮಕತ್ವ ಹೆಸರಿನ 15ನೇ ಶಕ್ತಿ ಇದೆ. ಈ ಶಕ್ತಿಯು ಜ್ಞೇಯಾಕಾರ ಮತ್ತು ಜ್ಞಾನಾಕಾರ ರೂಪದಿಂದ ಸ್ವತಃ ಪರಿಣಮಿಸುತ್ತದೆ. ಇನ್ನು 16ನೇ ಸಂಖ್ಯೆಯಲ್ಲಿ ತ್ಯಾಗೋಪಾದಾನ ಶೂನ್ಯತ್ವ ಹೆಸರಿನ ಶಕ್ತಿ. ಅರ್ಥ ಆಯಿತು? ಇದನ್ನು ಕೇಳ್ರಿ. ಹಾಗಂದರೆ ಯಾವುದು ವೃದ್ಧಿ ಹಾನಿ ಆಗುವುದಿಲ್ಲ ಅಂತಹ ಸ್ವರೂಪದಲ್ಲಿ ನಿಯತತ್ವ ರೂಪ ಹೇಗಿದೆಯೋ ಹಾಗೆಯೇ ಇರುವ ರೂಪ ತ್ಯಾಗೋಪಾದಾನ ಶೂನ್ಯತ್ವ ಹೆಸರಿನ 16ನೇ ಶಕ್ತಿ ಇದೆ. ಇನ್ನು 17ರಲ್ಲಿ ಅಂದರೆ ಅಗುರು ಲಘುತ್ವ ಹೆಸರಿನ ಶಕ್ತಿ. ಅಂದರೆ ಷಟ್ ಸ್ಥಾನ ಪತಿತ ವೃದ್ಧಿ ಹಾನಿ ರೂಪದಿಂದ ಪರಿಣತವಾದ ಯಾವುದು ವಸ್ತುವಿನ ನಿಜ ಸ್ವರೂಪದ ಪ್ರತಿಷ್ಠೆಯ ಕಾರಣ ವಿಶೇಷ ರೂಪ ಅಗುರು ಲಘುತ್ವ ಹೆಸರಿನ ಗುಣಸ್ವರೂಪವಿದೆ. ಅದು ಅಗುರು ಲಘುತ್ವ ಹೆಸರಿನ 17ನೇ ಶಕ್ತಿ ಇದೆ. ಇದರಲ್ಲಿ ಒಂದು ಸ್ವಲ್ಪ ವಿಸ್ತಾರ ಕೇಳ್ರಿ. ಈ ಅವಿಭಾಗ ಪ್ರತಿಚ್ಛೇದ ಸಂಖ್ಯಾರೂಪ ಷಟ್ ಸ್ಥಾನ ರೂಪದಿಂದ ವಸ್ತು ಸ್ವಭಾವದ ಹಾನಿ ವೃದ್ಧಿ ರೂಪ ವಸ್ತುವಿನ ಸ್ವರೂಪಕ್ಕೆ ಸ್ಥಿರವಾಗಲು ಕಾರಣವಾದ ಯಾವುದೊಂದು ಶಕ್ತಿ ಇದೆ ಅದಕ್ಕೆ ಅಗುರು ಲಘು ಗುಣವೆನ್ನುತ್ತಾರೆ. ಇದು ಶಕ್ತಿ ಆತ್ಮನಲ್ಲಿ ಇದೆ. ಇನ್ನು 18ನೆಯ ಸಂಖ್ಯೆಯಲ್ಲಿ ವ್ಯಯ ಧ್ರುವತ್ವ ಹೆಸರಿನ ಶಕ್ತಿ. ಹಾಗೆ ಅಂದರೆ ಕ್ರಮವರ್ತಿ ರೂಪ ಪರ್ಯಾಯ, ಅಕ್ರಮವರ್ತಿ ರೂಪ ಗುಣ, ಇವುಗಳ ವರ್ತನೆಯೇ ಯಾವುದರ ಲಕ್ಷಣವಿದೆ ಅಂತಹ ಉತ್ಪಾದ ವ್ಯಯ ಧ್ರುವತ್ವ ಹೆಸರಿನ 18ನೆಯ ಶಕ್ತಿ ಇದೆ. ಕ್ರಮವರ್ತಿ ಪರ್ಯಾಯವು ಉತ್ಪಾದ ವ್ಯಯ ರೂಪವಿದೆ. ಸಹವರ್ತಿ ಗುಣವು ಧ್ರುವ ರೂಪವಿದೆ. ಇನ್ನು 19ನೆಯ ಶಕ್ತಿ ಅಂದರೆ ಏಕ ಅಸ್ತಿತ್ವಮಯ ಶಕ್ತಿ. ಹಾಗೆ ಅಂತಂದರೆ ದ್ರವ್ಯದ ಸ್ವಭಾವಭೂತವಾದ ದ್ರವ್ಯ ವ್ಯಯ ಉತ್ಪಾದದಿಂದ ಸ್ಪರ್ಶಿತವಾದ ಸಮಾನ ರೂಪ ಮತ್ತು ಅಸಮಾನ ರೂಪ ಪರಿಣಾಮ ಸ್ವರೂಪ ಏಕ ಅಸ್ತಿತ್ವಮಯ 19ನೆಯ ಶಕ್ತಿ ಇದೆ. ಅದು ಪರಿಣಾಮ ಶಕ್ತಿ ಇದೆ. ಅದರ ಹೆಸರು ಪರಿಣಾಮ ಶಕ್ತಿ. ಆಯಿತು, ಇರಲಿ. ಇನ್ನು ಮುಂದೆ 20 ಅಮೂರ್ತತ್ವ ಶಕ್ತಿ. ಅಂದರೆ ಕರ್ಮಬಂಧದ ಅಭಾವದಿಂದ ವ್ಯಕ್ತವಾದ ಸ್ವಭಾವದಿಂದಲೇ ಸ್ಪರ್ಶ ರಸ ಗಂಧ ವರ್ಣದಿಂದ ರಹಿತ ಆತ್ಮನ ಪ್ರದೇಶ ಸ್ವರೂಪದ ಅಮೂರ್ತತ್ವ ಶಕ್ತಿ ಇದೆ. ಅದು 20ನೆಯ ಶಕ್ತಿ ಇದೆ. ಇನ್ನು 21ರಲ್ಲಿ ಅಂದರೆ ಇಲ್ಲಿ ಅಕೃತತ್ವ ಹೆಸರಿನ 21ನೇ ಶಕ್ತಿ. ಅದರ ಬಗ್ಗೆ ಹೇಳಲಾಗ್ತದೆ. ಸಂಪೂರ್ಣ ಕರ್ಮಗಳಿಂದ ಮಾಡಲ್ಪಟ್ಟ ಜ್ಞಾತೃತ್ವ ಭಾವದಿಂದ ಭಿನ್ನವಾದ ಯಾವ ಪರಿಣಾಮಗಳು ಇವೆ ಅವುಗಳನ್ನು ಮಾಡುವ ಅಭಾವ ಸ್ವರೂಪ ಅಕೃತತ್ವ ಶಕ್ತಿ ಹೆಸರಿನ 21ನೆಯ ಶಕ್ತಿ ಇದೆ. ಆತ್ಮನಲ್ಲಿ ಜ್ಞಾತೃತ್ವದ ಹೊರತು ಕರ್ಮಗಳಿಂದ ಮಾಡಿದ ಪರಿಣಾಮಗಳ ಕರ್ತ ಆಗದೇ ಇರುವ ಶಕ್ತಿ ಇದು ಇದೆ. ಅಂದರೆ ಇದು ಅಕರ್ತ ಅಂದರೆ ಮಾಡುವುದಿಲ್ಲ. ಆ ರೀತಿ ಅಕರ್ತೃತ್ವ ಶಕ್ತಿ ಇದೆ. 22 ಇದರಲ್ಲಿ ಅಭೋಕ್ತೃತ್ವ ಹೆಸರಿನ ಶಕ್ತಿ. ಈಗ ಹಾಗಂದರೆ ಏನು ಕೇಳ್ರಿ. ಸಂಪೂರ್ಣ ಕರ್ಮಗಳಿಂದ ಮಾಡಲ್ಪಟ್ಟ ಜ್ಞಾತೃತ್ವದಿಂದ ಭಿನ್ನವಾದ ಪರಿಣಾಮಗಳನ್ನು ಭೋಗಿಸದೇ ಇರುವುದು
ಅಭೋಕ್ತೃತ್ವ ಹೆಸರಿನ 22ನೆಯ ಶಕ್ತಿ ಇದೆ. ಆತ್ಮನು ಜ್ಞಾತೃತ್ವದ ಹೊರತು ಕರ್ಮಗಳಿಂದ ಮಾಡಲ್ಪಟ್ಟ ಅನ್ಯ ಪರಿಣಾಮಗಳ ಭೋಕ್ತ ಆಗುವುದಿಲ್ಲ. ಇದು ಆತ್ಮನಲ್ಲಿ ಶಕ್ತಿ ಇದೆ. ಇನ್ನು ವಿಷಯ 23 ಅಂದರೆ ಈ ಶಕ್ತಿಯ ಹೆಸರು, ಇದು ನಿಷ್ಕ್ರಿಯ ಶಕ್ತಿ. ಅಂದರೆ ಎಲ್ಲ ಕರ್ಮಗಳ ಅಭಾವದಿಂದ ಪ್ರವೃತ್ತವಾದ ಆತ್ಮ ಪ್ರದೇಶದ ನಿಶ್ಚಲತ್ವ ಸ್ವರೂಪ. ಇದು 23ನೇ ಶಕ್ತಿ ನಿಷ್ಕ್ರಿಯತ್ವ ಇದೆ. ಎಲ್ಲ ಕರ್ಮಗಳ ಅಭಾವ ಯಾವಾಗ ಆಗುತ್ತದೆ, ಆಗ ಪ್ರದೇಶಗಳ ಪರಿಸ್ಪಂದನವು ದೂರವಾಗುತ್ತದೆ. ಅದರಿಂದ ಆತ್ಮನಲ್ಲಿಯೇ ಈ ಶಕ್ತಿ ಇದೆ. ಇನ್ನು ಮುಂದೆ ವಿಷಯ 24ರದ್ದು. 24ರಲ್ಲಿ ನಿಯತ ಪ್ರದೇಶತ್ವ ಶಕ್ತಿ ಇದೆ. ಹಾಗಂದರೆ ಅನಾದಿ ಸಂಸಾರದಿಂದ ಸಂಕೋಚ ವಿಸ್ತಾರ ಶಕ್ತಿಯಿಂದ ಚಿಹ್ನಿತ, ಕಿಂಚಿತ್ ಕಡಿಮೆ ಚರಮ ಶರೀರ ಪ್ರಮಾಣದಿಂದ ಅವಸ್ಥಿತ, ಇಂಥ 2 ಭಾವಗಳಿಂದ ಕೂಡಿದ ಲೋಕಾಕಾಶ ಪರಿಣಾಮ ಸ್ವರೂಪ, ಅಂದರೆ ಲೋಕಾಕಾಶ ಪರಿಮಾಣ ಸ್ವರೂಪ ಅವಯವತ್ವ ಯಾವುದರ ಲಕ್ಷಣವಿದೆ, ಅಂತಹ ನಿಯತ ಪ್ರದೇಶತ್ವ ಶಕ್ತಿ 24ನೆಯ ಶಕ್ತಿ ಇದೆ. ಆತ್ಮನ ಲೋಕ ಪರಿಣಾಮ ಅಸಂಖ್ಯಾತ ಪ್ರದೇಶ ಅಥವಾ ಲೋಕ ಪರಿಮಾಣ ಅಸಂಖ್ಯಾತ ಪ್ರದೇಶ ನಿಯತವಿದೆ. ಅವು ಸಂಸಾರ ಅವಸ್ಥೆಯಲ್ಲಿ ಚರಮ ಶರೀರದಿಂದ ಸ್ವಲ್ಪ ಕಡಿಮೆ ರೂಪದಿಂದ ಅವಸ್ಥಿತವಾಗಿವೆ. ಇದು ಶಕ್ತಿ ಇದೆ. ಇನ್ನು 25ನೇ ವಿಷಯ. 25ರಲ್ಲಿ ಸ್ವಧರ್ಮ ವ್ಯಾಪಕತ್ವ ಶಕ್ತಿ ಇದೆ. ಹಾಗೆ ಅಂದರೆ ಎಲ್ಲ ಶರೀರಗಳಲ್ಲಿ ಒಂದೇ ಸ್ವರೂಪದಿಂದ ಇರುವಿಕೆ. ಇದು 25ನೆಯ ಸ್ವಧರ್ಮ ವ್ಯಾಪಕತ್ವ ಶಕ್ತಿ ಇದೆ. ಶರೀರ ಧರ್ಮ ರೂಪ ಆಗದೇ ಇರುವುದು ತನ್ನ ಧರ್ಮಗಳಲ್ಲಿಯೇ ವ್ಯಾಪ್ತವಿರುವ ಶಕ್ತಿ ಇದು ಇದೆ. ಇನ್ನು ಮುಂದೆ 26 ಸಾಧಾರಣ ಧರ್ಮತ್ವ ಶಕ್ತಿ. ಇದು 26ನೇ ಶಕ್ತಿ. ಅಂದರೆ ತನ್ನ ಮತ್ತು ಪರರ ಸಮಾನ ಧರ್ಮ, ಅಸಮಾನ ಧರ್ಮ, ಸಮಾನ ಅಸಮಾನ ಧರ್ಮ, ಹೀಗೆ 3 ಪ್ರಕಾರದ ಭಾವಗಳ ಧಾರಣ ಸ್ವರೂಪ ಸಾಧಾರಣ ಅಸಾಧಾರಣ, ಸಾಧಾರಣ ಅಸಾಧಾರಣ ಧರ್ಮತ್ವ ಹೆಸರಿನ 26ನೆಯ ಶಕ್ತಿ ಇದೆ. ಇನ್ನು ಮುಂದೆ 27ನೇ ಶಕ್ತಿ ಅನಂತ ಧರ್ಮತ್ವ ಶಕ್ತಿ. ಹಾಗೆ ಅಂದರೆ ಪರಸ್ಪರ ಭಿನ್ನ ಲಕ್ಷಣ ಸ್ವರೂಪವಾದ ಅನಂತ ಸ್ವಭಾವಗಳಿಂದ ಕೂಡಿದ ಯಾವುದು ಒಂದು ಭಾವವು ಯಾವುದರ ಲಕ್ಷಣವಿದೆ, ಅಂತಹ 27ನೆಯ ಅನಂತ ಧರ್ಮತ್ವ ಶಕ್ತಿ ಇದೆ. ಇನ್ನು 28 ವಿರುದ್ಧ ಧರ್ಮತ್ವ ಶಕ್ತಿ. ಅಂದರೆ ತತ್ವಸ್ವರೂಪ ಅಥವಾ ಅತತ್ವ ಸ್ವರೂಪವು ಯಾವುದರ ಲಕ್ಷಣವಿದೆ, ಹೀಗೆ ವಿರುದ್ಧ ಧರ್ಮತ್ವ ಶಕ್ತಿ 28ನೆಯ ಶಕ್ತಿ ಇದೆ. ಇನ್ನು ಮುಂದೆ 29 ತತ್ವ ಶಕ್ತಿ. ಅಂದರೆ ತತ್ಸ್ವರೂಪವಾಗುವುದೇ ಯಾವುದರ ಸ್ವರೂಪವಿದೆ. ಇಂಥದ್ದು 27ನೆಯ ಶಕ್ತಿ ಅಂದರೆ ತತ್ವಶಕ್ತಿ ಇದೆ. ಯಾವುದು ವಸ್ತುವಿನ ಸ್ವಭಾವವಿದೆಯೋ ಅದು ತತ್ವಶಕ್ತಿ ಇದೆ. 30 ಅತತ್ವಶಕ್ತಿ. ಅಂದರೆ 30ನೇ ಸಂಖ್ಯೆಯಲ್ಲಿ ತತ್ವ ಸ್ವರೂಪವಾಗುವಿಕೆಯು 30ನೆಯ ಅತತ್ವಶಕ್ತಿ ಇದೆ. ಹೇಗೆ ಚೇತನವು ಜಡರೂಪವಾಗುವುದಿಲ್ಲವೋ ಅದು ಶಕ್ತಿ ಇದೆ. ಅದನ್ನು ತತ್ಸ್ವರೂಪವಾಗದೇ ಇರುವಿಕೆ. ಅಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ ತತ್ಸ್ವರೂಪವಾಗದೇ ಇರುವಿಕೆ 30ನೆಯ ಅತತ್ವಶಕ್ತಿ ಇದೆ. ಹೇಗೆ ಚೇತನವು ಜಡರೂಪವಾಗುವುದಿಲ್ಲ, ಇದು ಶಕ್ತಿ ಇದೆ. ಈ ರೀತಿ
ಈಗ ನೀವು ಇನ್ನು ಮುಂದಿನ ವಿಷಯವನ್ನು ಮುಂದಿನ ಭಾಗದಲ್ಲಿ ಬಂದು ಕೇಳ್ರಿ. ಯಾಕೆಂದರೆ ಈಗ ಸಮಯ ಆಗ್ತಾಯಿದೆ, ಅದಕ್ಕೋಸ್ಕರ ಬಿಡಲಾಗ್ತದೆ. ನಾಳೆ ಬರ್ರಿ ಸಮಯಕ್ಕೆ ಸರಿಯಾಗಿ.